ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸ್ವಾಗತ ಹಾಗೂ ವೀಕ್ಷಕ ಪ್ರಭುಗಳಿಗೆ ಸುಸ್ವಾಗತ. ಈಗ ನಾನು ತಮ್ಮಲ್ಲಿ ವಿನಂತಿಸುವುದೇನೆಂದರೆ 11ನೇ ಎಪಿಸೋಡನ್ನು ಬಿಡುಗಡೆ ಮಾಡುತ್ತಿದ್ದೇನೆ. 11ನೇ ಎಪಿಸೋಡಿನಲ್ಲಿ ನಾನು ಈಗಾಗಲೇ ತಿಳಿಸಿರುವಂತೆ 10ನೇ ಎಪಿಸೋಡಿನಲ್ಲಿ ಪೂರ್ವ ಭಾಗದ ರಸ್ತೆಗಳು ಯಾವ ಭಾಗದಲ್ಲಿರಬೇಕು, ಯಾವ ಭಾಗದಲ್ಲಿದ್ದರೆ ಯಾವ ಪರಿಣಾಮ ಒಳ್ಳೆಯದು ಕೆಡುಕು ಹೇಗಿರುತ್ತದೆ, ಬಲಭಾಗದಲ್ಲಿದ್ದರೆ ಹೇಗೆ, ಎಡಭಾಗದಲ್ಲಿದ್ದರೆ ಹೇಗೆ, ಉಚ್ಚ ನೀಚ ಬಗ್ಗೆ ಹೇಳಿದ್ದೇನೆ. ಈಗ ಮುಂದಿನ 11ನೇ ಎಪಿಸೋಡಿನಲ್ಲಿ ನಾನು ತಮ್ಮ ಗಮನಕ್ಕೆ ತರುವುದೆಂದರೆ ದಕ್ಷಿಣದ ದಿಕ್ಕಿನ ಭಾಗದ ರಸ್ತೆಗಳ ಬಗ್ಗೆ ತಿಳಿ ಹೇಳುತ್ತೇನೆ. ಒಂದು ಮನೆಗೆ ರಸ್ತೆಯು ಬಹಳ ಮುಖ್ಯವಾಗಿರುತ್ತದೆ. ಒಂದು ಮನೆಯು ಯಾವ ರಸ್ತೆಯಿಂದ ಒಡನಾಟವಿರುತ್ತದೆ, ಆ ರಸ್ತೆಗೆ ಅನುಗುಣವಾಗಿ ಆ ಮನೆಯು ಸಮಾಜದಲ್ಲಿ ನಿರ್ಮಾಣವಾಗಿರುತ್ತದೆ. ಆ ರಸ್ತೆ ಒಳ್ಳೆಯದಾಗಿದ್ದರೆ ಅಕ್ಕಪಕ್ಕದವರಿಗೆ ಒಳ್ಳೆಯ ಒಡನಾಟವಿರುತ್ತದೆ. ಇಲ್ಲಂದರೆ ಆ ಮನೆಯಲ್ಲಿ ವಾಸಿಸುವ ಜನರು ಆ ರಸ್ತೆಗೆ ಅನುಗುಣವಾಗಿ ಬೆಳೆಯುತ್ತಾರೆ. ಆ ಮನೆಯ ಇಡೀ ಕುಟುಂಬ ಆ ರಸ್ತೆಗೆ ಅನುಗುಣವಾಗಿರುತ್ತದೆ. ಸರಿ, ಈಗ ನಾನು ದಕ್ಷಿಣದ ಭಾಗದ ರಸ್ತೆಗಳ ಬಗ್ಗೆ ತಿಳಿ ಹೇಳುತ್ತೇನೆ. ಏನೆಂದರೆ, ದಕ್ಷಿಣ ದಿಕ್ಕಿಗೆ ನಾವು ಮನೆಯಿಂದ ಹೊರಭಾಗಕ್ಕೆ ಹೋಗುವ ಕಾಲಕ್ಕೆ ಎಡಭಾಗದಲ್ಲಿ ಬರುವುದೇ ದಕ್ಷಿಣದ ಆಗ್ನೇಯ ದಾರಿ. ಮನೆಯಿಂದ ನಾವು ಹೋಗುವ ಕಾಲಕ್ಕೆ ಎಡಭಾಗಕ್ಕೆ ಹೋಗುವ ದಾರಿ ದಕ್ಷಿಣದ ಆಗ್ನೇಯ ದಾರಿ. ಈ ಮುಖ್ಯ ರಸ್ತೆ ಇರುತ್ತದಲ್ಲ, ಅತ್ಯಂತ ಶುಭದಾಯಕವಾಗಿರುತ್ತದೆ. ಈ ದಕ್ಷಿಣದ ಎಡಭಾಗದಲ್ಲಿ ಮನೆಗೆ ರಸ್ತೆಗೆ ಇದ್ದುದಾದರೆ ಆ ಕುಟುಂಬ ಸಕಲ ಐಶ್ವರ್ಯಗಳಿಂದ ಕೂಡಿರುತ್ತದೆ. ಸಕಲ ಐಶ್ವರ್ಯಗಳಿಂದ ಕೂಡಿರುತ್ತದೆ. ಅವನ ಮನೆಗೆ ನೆಂಟರಾಗಲಿ, ಬೀಗರಾಗಲಿ, ಬರುವ ಸೊಸೆಯಾಗಲಿ, ಬರುವ ಮಕ್ಕಳಾಗಲಿ ಪ್ರತಿಯೊಬ್ಬರು ಒಳ್ಳೆಯವರೇ ಬರುತ್ತಾರೆ. ಮುಖ್ಯವಾಗಿ ಹೇಳಬೇಕಂತಂದರೆ, ನಮ್ಮ ಮನೆಗೆ ಬರುವಂಥ ಮಡದಿಯಾಗಲಿ, ಮಕ್ಕಳಾಗಲಿ ನಮ್ಮ ಮನೆಗೆ ಅನುಗುಣವಾಗಿ ಒಳ್ಳೆಯವರು ಸಿಗುತ್ತಾರೆ. ನಮ್ಮ ಮನೆ ಹೇಗಿರುತ್ತದೆ ಅದೇ ರೀತಿಯಾಗಿ ನಮಗೆ ಇದು ದೊರಕುವುದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ನಮ್ಮ ಭಾಗದಲ್ಲಿ ಈಗ ಹೇಳ್ತಿದ್ದಾರೆ. ಸರಿ, ಅದೇನೇ ಇರಲಿ. ಇನ್ನು ದಕ್ಷಿಣದ ಆಗ್ನೇಯ ದಾರಿಯ ರಸ್ತೆಯ ಬಗ್ಗೆ ಏನು ಒಳಿತುಗಳಾಗುತ್ತವೆ ಅಂತಂದರೆ, ಮುಖ್ಯವಾಗಿ ಆ ಮನೆಯ ದಾರಿಯಲ್ಲಿ ಒಡನಾಟ ಇರುವುದರಿಂದ ಎಷ್ಟು ದೀರ್ಘವಾಗಿ ಅಂದರೆ ಮುಂದಕ್ಕೆ ಹೋಗಿರುತ್ತದೋ ಅಷ್ಟೊಂದು ಶುಭವಾಗಿರುತ್ತದೆ. 10 ಹೆಜ್ಜೆಯಿಂದ 20 ಹೆಜ್ಜೆ ಆಗಿರಬಹುದು, ಅರ್ಧ ಕಿಲೋಮೀಟ್ರು, ಪಾವು ಕಿಲೋಮೀಟ್ರು, 1 ಕಿಲೋಮೀಟ್ರು, ಅವರವರ ಒಳ್ಳೆಯ ಇದರ ಬಗ್ಗೆ ಅಭಿವೃದ್ಧಿ ಅವನಲ್ಲಿ ಇತ್ತು ಅಂತಂದರೆ ಅಂಥ ರಸ್ತೆಗಳೇ ಅವನಿಗೆ ಸಿಕ್ಕಿರುತ್ತವೆ, ದೊರೆತಿರುತ್ತವೆ ಎಂದು ನಾನು ಭಾವಿಸುತ್ತೇನೆ. ಅದು ದೈವದತ್ತವಾಗಿ ದೊರೆತಂಥ ಪ್ಲಾಟು ಅಂತ ಹೇಳಬಹುದು. ಅವನಿಗೆ ಮುಂದಿನ ಜೀವನದಲ್ಲಿ ಆ ಪ್ಲಾಟು, ಆ ರೀತಿ ರಸ್ತೆ ಇರುವಂಥ ಪ್ಲಾಟು ದೊರಕಿದ್ದೇ ಆದರೆ ಅವನು ಒಳ್ಳೆಯ ಅಭಿವೃದ್ಧಿವಂತನಾಗುತ್ತಾನೆ. ಅವನು ದೈವದತ್ತವಾಗಿ ದೊರಕುತ್ತಿದ್ದಂತಂತೂ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಸರಿ, ಮನೆಯ ನಿರ್ಮಾಣ ಮಾಡುವ ಕಾಲಕ್ಕೆ ಯಾವಾಗಲೂ ನಾವು ಭಾಳ ಎಚ್ಚರಿಕೆಯಿಂದ ವಹಿಸಿ ಮನೆಯನ್ನು ನಿರ್ಮಾಣ ಮಾಡಬೇಕು. ದಕ್ಷಿಣ ಭಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಕೆಲವರು ಹೇಳುತ್ತಾರೆ ದಕ್ಷಿಣದ ಮುಖವಾಗಿರುವಂಥ ಮನೆಯು ಒಳ್ಳೆಯದಲ್ಲ ಅಂತ ಹೇಳುತ್ತಾರೆ. ಅದು ಸರ್ವಥಾ ತಪ್ಪು. ಯಾವುದೇ ದಿಕ್ಕಿಗಿರಲಿ, ಉತ್ತರಕ್ಕಿರಲಿ, ಪೂರ್ವಕ್ಕಿರಲಿ, ಎಲ್ಲ ದಿಕ್ಕಿಗೆ ಉಚ್ಚ ನೀಚಗಳು ಅಂತ ಇರ್ತದೆ. ಇಲ್ಲಿ ಹೇಳುವುದೇನೆಂತಂದರೆ, ದಕ್ಷಿಣ ದಿಕ್ಕಿನಲ್ಲಿ ಎಡಭಾಗದಲ್ಲಿ ಬರುವಂಥ ರಸ್ತೆ ಉಚ್ಚ ಸ್ಥಾನವಾದದ್ದು, ಬಲಭಾಗಕ್ಕೆ ಬರುವಂಥದ್ದು ದಾರಿ ನೀಚ ಸ್ಥಾನವಂತಹದ್ದು. ಇಲ್ಲಿ ವಾಸ್ತುಶಾಸ್ತ್ರದಲ್ಲಿ ಇರುವಂಥದ್ದು
ಉಚ್ಚ ಮತ್ತು ನೀಚ ಎರಡೇ ಮುಖ್ಯ. ನಾವು ಉಚ್ಚದಲ್ಲಿ ಎಂದರೆ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡರೆ, ಉತ್ತಮವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡರೆ ನಾವು ಉತ್ತಮರಾಗುತ್ತೇವೆ, ನಮ್ಮ ಕುಟುಂಬ ಉತ್ತಮವಾಗಿರುತ್ತದೆ, ನಾವು ಉತ್ತಮರೆನ್ನಿಸಿಕೊಳ್ಳುತ್ತೇವೆ. ಇದು ಪ್ರತಿನಿತ್ಯ ಪ್ರತಿದಿನ ತಿಳಿದುಕೊಳ್ಳಬೇಕು ನೀವು. ಸರಿ, ಈಗ ಏನು ಹೇಳುವುದಂತಂದರೆ, ದಕ್ಷಿಣ ಆಗ್ನೇಯ ಬಾಗಿಲಲ್ಲಿ ದಕ್ಷಿಣದ ಆಗ್ನೇಯ ದಾರಿ ಇದ್ದರೆ ಅದರಲ್ಲಿ ಏನು ಒಳಿತಾಗುತ್ತವೆ? ಆ ಮನೆಯ ಒಡೆಯನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ, ಪ್ರತಿ ವಿಷಯವಾಗಿರಬಹುದು, ಅವನು ಅಭಿವೃದ್ಧಿ ಹೊಂದುತ್ತಾನೆ. ಯಾವುದೇ ವಿಷಯಕ್ಕಾಗಲಿ, ಅಂದರೆ ಒಳ್ಳೆಯ ವಿಷಯಕ್ಕೆ, ಕೆಟ್ಟ ವಿಷಯ ಅಂತ ನಾನು ಹೇಳಂಗಿಲ್ಲ, ಒಳ್ಳೆಯ ವಿಷಯಕ್ಕೆ ಕೈ ಹಾಕಿದ್ದೇ ಆದರೆ, ಕೆಲಸವನ್ನು ಮಾಡಲಿಕ್ಕೆ ಎತ್ತಿದ್ದಾದರೆ ಅವನಿಗೆ ಅತಿ ಶೀಘ್ರದಲ್ಲಿ ಅದರ ಲಾಭ ದೊರೆಯುತ್ತದೆ. ಕೃಷಿಕನಿಂದ ಹಿಡಿದು, ಕಾರ್ಮಿಕನಿಂದ ಹಿಡಿದು, ಒಬ್ಬ ಗುಮಾಸ್ತನಿಂದ ಹಿಡಿದು, ಒಬ್ಬ ಸರ್ಕಾರಿ ಅಧಿಕಾರಿಯಿಂದ ಹಿಡಿದು, ಒಬ್ಬ ಫ್ಯಾಕ್ಟ್ರಿ ಮಾಲೀಕನಿಂದ ಹಿಡಿದು, ಒಬ್ಬ ವಾಹನದ ಮಾಲೀಕನ ಇರಬಹುದು, ವಾಹನ ಡ್ರೈವರ್ ಆಗಿರಬಹುದು, ಮತ್ತು ಬೇರೆ ಈ ಥರಾದಿ ಜೀವನ ನಡೆಯುವುದಕ್ಕೆ ಒಬ್ಬ ಕಟ್ಟಡ ಕಾರ್ಮಿಕನಾಗಿರಬಹುದು, ಒಬ್ಬ ವೆಲ್ಡರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ವಿಷಯದಲ್ಲಿ ನಾನು ತಿಳಿ ಹೇಳುತ್ತೇನೆ. ಅಲ್ಲಿ ವಾಸಿಸುವ ವ್ಯಕ್ತಿ ತನ್ನ ದುಡಿಮೆಯು ಅತ್ಯಂತ ಲಾಭದಾಯಕವಾಗಿರುತ್ತದೆ. ಯಾವುದು? ದಕ್ಷಿಣದ ಆಜ್ಞೆ. ತಾವು ಎಚ್ಚರ ವಹಿಸಿ ಕೇಳಬೇಕು. ಈಗ ಒಂದು ಇಟ್ಟುಕೊಳ್ಳೋಣ, ಕೃಷಿಕನಾಗಿರಲಿ, ಒಂದು ಕೃಷಿಯ ಬಗ್ಗೆ ಹೇಳೋಣ. ಅಲ್ಲಿ ಆ ಕೃಷಿಯ ಬಗ್ಗೆ ತಾವು ಮಾಡಿದಂಥ ಪ್ರತಿಯೊಂದು ಭೂಮಿಗೆ ಹಾಕಿದ ಬಂಡವಾಳ 1,000 ರೂಪಾಯಿ ಆದರೆ 10,000 ರೂಪಾಯಿ ಬೇಡ, 8,000 ರೂಪಾಯಿ ಅವನಿಗೆ ಲಾಭ ಬರುವುದುಂಟು. ಇನ್ನು ಫ್ಯಾಕ್ಟ್ರಿಯ ಮಾಲೀಕನಾಗಿದ್ದರೆ ಅವನು ಹಾಕಿದ ಬಂಡವಾಳ ಎಷ್ಟೇ ಇದ್ದರೂ ಒಂದು 3 ವರ್ಷದಲ್ಲಿ 4 ವರ್ಷದಲ್ಲಿ ದ್ವಿಗುಣ ಆಗುತ್ತದೆ ಅಂತ ನಾನು ನಂಬಿದ್ದೇನೆ. ಅದು ಎಷ್ಟೋ ಮಾಲೀಕರು ದಿಢೀರನೇ ಫ್ಯಾಕ್ಟ್ರಿಯು ಬೆಳವಣಿಗೆ ಆಗಿಬಿಡಿತು ಅಂತಂದರೆ ಏನು ಹೇಳುತ್ತಾರೆ, ಕೆಲವೊಬ್ಬರು ಮಾತನಾಡಿಕೊಳ್ಳುತ್ತಾರೆ, ಅವನು ಯಾರಿಗೆ ಮೋಸ ಮಾಡಿದ್ದಾನೆ ಅಂತಂದು. ಇದು ಸುಳ್ಳು. ಯಾರಿಗೆ ಮೋಸ ಮಾಡಿದರೆ ಕೆಲವೇ ದಿನಗಳಲ್ಲಿ ಅದರ ಬಂಡವಾಳ ಬಯಲಿಗೆ ಬರುತ್ತದೆ. ಅಲ್ಲ, ಅವನ ಮನೆಗೆ ಯಾವ ಭಾಗದಲ್ಲಿ ರಸ್ತೆ ಇರುತ್ತದೆ ಎನ್ನುವುದರ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಇರುತ್ತದೆ. ಈಗ ಒಬ್ಬ ಫ್ಯಾಕ್ಟ್ರಿಯ ಮಾಲೀಕನನ್ನು ಕೊಳ್ಳೋಣ. ಆ ಮಾಲೀಕನಿಗೆ ದೊರೆಯುವಂಥ ಕಾರ್ಮಿಕರು ಒಳ್ಳೆಯ ನಡತೆವಂತರು, ಒಳ್ಳೆಯ ಬುದ್ಧಿವಂತರು, ಒಳ್ಳೆಯ ವಿದ್ಯಾವಂತರು ದೊರಕುತ್ತಾರೆ. ಆವಾಗ ಬುದ್ಧಿ ಮತ್ತು ಒಳ್ಳೆಯ ನಡತೆ ಇರುವಂಥವರು ಅವನಿಗೆ, ಫ್ಯಾಕ್ಟ್ರಿಯ ಮಾಲೀಕನಿಗೆ ದೊರೆತಿದ್ದಾದರೆ ಅವನು ಇಡೀ ಕಾರ್ಮಿಕರೇ ಆ ಫ್ಯಾಕ್ಟ್ರಿಯ ಮಾಲೀಕರೆಂದು ದುಡಿಯುತ್ತಾರೆ. ಆವಾಗ ಇಡೀ ಕಾರ್ಮಿಕರು ಫ್ಯಾಕ್ಟ್ರಿಯು ನಮ್ಮದು ಎಂದು ದುಡಿದಿದ್ದಾಗ ಆವಾಗ ಏನಾಗುತ್ತದೆ ಅಂದರೆ ಅದು ಉನ್ನತವಾದ ಮಟ್ಟಕ್ಕೆ ಹೋಗುತ್ತದೆ. ಇದು ಬಹಳ ಗಮನವಿಟ್ಟು ಕೇಳಿ. ಒಬ್ಬ ಕೃಷಿಕನಾಗಿದ್ದರೆ ಅವನಿಗೆ ಕೆಲಸಕ್ಕೆಂದು ದೊರೆಯುವಂಥ ಆಳುಗಳಲ್ಲಿ ಯಾರೇ ಆಗಲಿ ಅವರು ನಿಷ್ಠಾವಂತರಾಗಿ ದುಡಿಯುತ್ತಾರೆ. ಅವನು ಹೇಳಿದ ಕೆಲಸ ಮಾಡುತ್ತಾರೆ. ಆವಾಗ ಅಲ್ಲಿ ದಕ್ಷಿಣ ಆಗ್ನೇಯ ದಾರಿಯನ್ನು ನಡೆದುಕೊಂಡು ಹೋಗುವುದಾದರೆ ಅವನಿಗೆ ಯಾವುದೇ ಉದ್ಯೋಗ ಮಾಡಿದರೂ ಅವನಿಗೆ ಸಹಾಯವನ್ನು ಮಾಡುವಂಥ ವ್ಯಕ್ತಿಗಳೇ ಸಿಗುತ್ತಾರೆ, ದೊಡ್ಡವರಾಗಲಿ ಸಣ್ಣವರಾಗಲಿ. ಈಗ ಒಂದು ಉದಾಹರಣೆಗೆ ಹೇಳಬೇಕು. ಒಬ್ಬ ಕಾರ್ಮಿಕನು ಇರುತ್ತಾನೆ. ಒಬ್ಬ ಕಾರ್ಮಿಕನು ಪ್ರತಿನಿತ್ಯ ಫ್ಯಾಕ್ಟ್ರಿ ಮಾಲೀಕನಲ್ಲಿಗೆ ಹೋಗುತ್ತಾನೆ. ಅವನು ಕಾರ್ಮಿಕನಾಗಿದ್ದರೂ ಸಹ ಅಲ್ಲಿ ಹೋದ ತಕ್ಷಣ ಆ ಫ್ಯಾಕ್ಟ್ರಿಯ ಮಾಲೀಕ ಇವನನ್ನು ಅತ್ಯಂತ ಗೌರವದಿಂದ ನೋಡಿ ಇವನಿಗೆ ಒಳ್ಳೆ ಜವಾಬ್ದಾರಿಗಳನ್ನು ನೀಡುತ್ತಾನೆ. ಈ ಕಾರ್ಮಿಕನು ಒಳ್ಳೆ ಜವಾಬ್ದಾರಿ ನೀಡಿದಾಗ ಅವನ ಬಗ್ಗೆ ಅವನ ಕೊಟ್ಟಂಥ ಮಾಲೀಕನು ಕೊಟ್ಟಂಥ ಕೆಲಸಗಳು ಬೇಗ ಮುಗಿಯುತ್ತವೆ. ಆವಾಗ ಆ ಫ್ಯಾಕ್ಟ್ರಿಯ ಮಾಲೀಕ ಏನು ಅಂದ್ಕೊಳ್ತಾನೆ, ಇವನಲ್ಲಿ ಜಾಣ್ಮೆ ಇದೆ, ಇವನಲ್ಲಿ ಧೈರ್ಯವಿದೆ, ಇವನನ್ನು ನಾನು ಸರಿಯಾಗಿ ನೋಡಿಕೊಂಡರೆ ನನಗೆ ಫ್ಯಾಕ್ಟ್ರಿಗೆ ಒಳ್ಳೆಯ ಅನುಕೂಲವಾಗುತ್ತದೆಂದು ಆವಾಗ ಆ ಕಾರ್ಮಿಕನಿಗೆ ಮುಂಬಡ್ತಿಯನ್ನು ನೀಡುತ್ತಾನೆ. ಅಂದರೆ ಪ್ರಮೋಷನ್ ಕೊಡುತ್ತಾನೆ. ಅಂದರೆ ಅವನು ಅಲ್ಲಿಗೆ
30,000 ರೂಪಾಯಿ ಸ್ಯಾಲ್ರಿ ತಗೊಳ್ತಾ ಇದ್ದರೆ ದಿಢೀರೆನೆಂದು 50-60 ಸಾವಿರ ರೂಪಾಯಿ ಸ್ಯಾಲ್ರಿ ಸಿಗುತ್ತದೆ. ದಕ್ಷಿಣದ ಆಗ್ನೇಯ ಬಾಗಿನಲ್ಲಿ ನಡೆಯುವಂಥ ಕಾರ್ಮಿಕನಾಗಿರಬಹುದು, ಕೂಲಿ ಕಾರ್ಮಿಕನಾಗಿರಬಹುದು, ಮನೆಯ ಒಡೆಯನಾಗಿರಬಹುದು, ಮನೆಯ ಒಡತಿಯಾಗಿರಬಹುದು, ಮಕ್ಕಳಾಗಿರಬಹುದು, ಯಾರಾಗಿರಬಹುದು, ದಿಢರನೆ ಅವರು ಪ್ರೊಮೋಷನ್ ಯಾವುದೇ ವಿದ್ಯೆದಲ್ಲಿ ಆಗಿರಲಿ, ಯಾವುದೇ ಕೃಷಿಯಲ್ಲಿ ಆಗಲಿ, ಆವಾಗಲೇ ಬೇಗ ಲಾಭ ಸಿಕ್ಕು ತಾವು ಮಾಡುವಂಥ ಕಾರ್ಮಿಕನ ವಿಷಯವಾಗಿ ಹೇಳುತ್ತೇನೆ ನಾನು. ಅವನಿಗೆ ದೊರೆಯುವಂಥ ಮಾಲೀಕನು ಕೂಡ ಒಳ್ಳೆಯವನೇ ಸಿಗುತ್ತಾನೆ. ಕಾರ್ಮಿಕನಲ್ಲಿ ವಾಸ ಮಾಡುತ್ತಿದ್ದಾನೆ, ದಕ್ಷಿಣಾಗ್ನೇಯ ನಡಿಗೆಯಿಂದ ಹೋಗುತ್ತಿದ್ದಾನೆಂದರೆ ಅವನಿಗೆ ದೊರೆಯುವಂಥ ಫ್ಯಾಕ್ಟ್ರಿ ಮಾಲೀಕ ಒಳ್ಳೆಯವನೇ ಸಿಗುತ್ತಾನೆ. ಅವನಿಗೆ ಪ್ರೋತ್ಸಾಹ ಸಿಗುತ್ತದೆ. 30,000-60,000 1-2 ವರ್ಷದಲ್ಲಿ ಆಗಿಬಿಡುತ್ತದೆ. ಬರುತ್ತಾ ಆ ಕಾರ್ಮಿಕನಿಗೆ ಅರ್ಧ ಮಾಲೀಕನೇ ಆಗುತ್ತಾನೆ. ಆವಾಗ ಅವನ ಸಂಭಾವನೆ ಮೇಲ್ಮಟ್ಟಕ್ಕೆ ಹೋಗುತ್ತದೆ. ಆವಾಗ ಅವನ ಸಂಪಾದನೆ ಹೆಚ್ಚಾಗಿ ಅವನು ತಾನು ಇನ್ನೊಂದು ಮಾಲೀಕನ ಒಡೆಯನಾಗಬಹುದು. ಇದು ಗಂಭೀರವಾದ ವಿಷಯ. ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡಿ ಮಾಡಬೇಕು. ಒಬ್ಬ ಕೃಷಿಕನಾಗಿದ್ದರೆ ಅಲ್ಲಿ ವಾಸ ಮಾಡುವ ವ್ಯಕ್ತಿ ಮಾಲೀಕನಾಗಿರಲಿ, ಕೃಷಿ ಕಾರ್ಮಿಕನಾಗಿರಲಿ, ಯಾರಾಗಿರಲಿ, ದಿಢರನೆಂದು ಆ ವ್ಯಕ್ತಿಯನ್ನು ನಂಬಿ ಅವನಿಗೆ ಎಲ್ಲ ಜವಾಬ್ದಾರಿಯನ್ನು ನೀಡಿದಾಗ ಅವನಿಗೆ ಕೊಡುವಂಥ ಸಂಬಳವಾಗಲಿ, ಭೂತಾಯಿ ಕೊಡುವಂಥ ಇದಾಗಲಿ ಬೇಗ ಬೆಳೆದು ಒಳ್ಳೆಯ ಸಂಪಾದನೆಯನ್ನು ಇರುತ್ತದೆ. ಕೃಷಿಯಿಂದ ಹಿಡಿದು, ಫ್ಯಾಕ್ಟರಿಯಿಂದ ಹಿಡಿದು, ಒಂದು ಉದ್ಯೋಗದಿಂದ ಹಿಡಿದು, ಒಂದು ಯಾವುದೇ ಆಫೀಸಿನಿಂದ ಹಿಡಿದು, ಒಂದು ನೌಕರಿಯಿಂದ ಹಿಡಿದು, ಸರ್ಕಾರಿ ನೌಕರಿ, ಅರೆ ಸರ್ಕಾರಿ ನೌಕರಿ ವಿಷಯ ಹೇಳಬೇಕೆಂದರೆ ಸಾಮಾನ್ಯವಾಗಿ ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲೇ ಇದ್ದಾರೆ ಎಂದರೆ ಅವನು ಮನೆಗೆ ದಕ್ಷಿಣದ ಆಗ್ನೇಯ ದಾರಿ ರಸ್ತೆಗೆ ಒಡನಾಟವಿರುತ್ತದೆ ಎಂದು ತಿಳಿದುಕೊಳ್ಳಬೇಕು. ತಾವು ಬಹಳ ಹೆಚ್ಚಾಗಿ ಈ ರೀತಿ ಇವನು ಸಡನ್ಲಾಗಿ ಒಬ್ಬ ವ್ಯಕ್ತಿಗೆ ಪ್ರಮೋಷನ್ ದೊರೆತಿದ್ದೇ ಆದರೆ ಅದು ದಕ್ಷಿಣದ ಆಗ್ನೇಯ ದಾರಿ ಇರುತ್ತದೆಂದು ತಿಳಿದುಕೊಳ್ಳಬೇಕು. ಉದಾಹರಣೆಗೆ ಹೇಳಬೇಕೆಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯು ಯಾವುದೋ ಒಂದು ಡಿ ಗ್ರೇಡು, 4th ಗ್ರೇಡು ಇದರಲ್ಲಿ ಇರ್ತಾನಂತ ಇಟ್ಟುಕೊಳ್ಳಿ. ಅವನಿಗೆ ಏನಾಗ್ತದಂತಂದರೆ ಬೇರೆ ಕಡೆಗೆ ವರ್ಗಾವಣೆ ಆದ ತಕ್ಷಣ ಅಲ್ಲಿ ಅವನು ಬಾಡಿಗೆ ಮನೆಯಲ್ಲಿ ವಾಸಿಸುವ ಕಾಲಕ್ಕೆ ಮೊದಲು ಎಲ್ಲೋ ವಾಸ ಮಾಡಿರ್ತಾನೆ. ಬೇರೆ ಕಡೆಗೆ ವರ್ಗಾವಣೆ ಆದಾಗ ಬಂದಾಗ ಅಚಾನಕ್ಕಾಗಿ ಆ ವ್ಯಕ್ತಿಗೆ, ಆ ಸರ್ಕಾರಿ ನೌಕರದಾರನಿಗಾಗಲಿ ಖಾಸಗಿ ನೌಕರಿಯನ್ನಾಗಲಿ ಅದು ಏನಾಗ್ತದಂದರೆ ಮನೆಯು ದಕ್ಷಿಣದ ಆಗ್ನೇಯ ದಾರಿಯು ಮನೆಯು ದೊರೆತಿದ್ದಾದರೆ ಕೆಲವೇ ದಿನಗಳಲ್ಲಿ ತಾನು ಬಂದ ಟ್ರಾನ್ಸ್ಫರ್ ಆದ ಸ್ಥಳದಲ್ಲಿ ಪ್ರೊಮೋಷನ್ ದೊರೆಯುತ್ತದೆ. ಪ್ರೊಮೋಷನ್ ದೊರೆಯುತ್ತದೆ, ಮುಂಬಡಿ ದೊರೆಯುತ್ತದೆ. ಆ ಮಾಲೀಕನಲ್ಲಿ ಅತಿ ನಂಬಿಕೆಯಾಗಿರುತ್ತದೆ. ಆವಾಗ ಏನು ಅನಿಸ್ತದೆ, ನಾನು ಕಳೆದ ಮಾಲೀಕನು ನನಗೆ ಬಹಳ ಕಾಟ ಕೊಡುತ್ತಿದ್ದ, ಈ ಮಾಲೀಕ ಒಳ್ಳೆಯವನಾಗಿದ್ದಾನೆಂದರೆ ಇದಕ್ಕೆ ಮಾಲೀಕರು ಅಂಬುವುದಕ್ಕಿಂತ ತಾನು ನಡೆಯುವ ರಸ್ತೆಗೆ ಅನುಗುಣವಾಗಿ ಆ ಮಾಲೀಕನು ದೊರೆತಿರ್ತಾನೆ. ಅದೇ ರೀತಿ ಆ ಫ್ಯಾಕ್ಟ್ರಿಯ ಮಾಲೀಕ ಕೂಡ ತಾನು ರಸ್ತೆಗೆ ಅನುಗುಣವಾಗಿ ದಕ್ಷಿಣದ ಆಗ್ನೇಯ ದಾರಿ ಇದ್ದರೆ ಅವನಿಗೆ ದೊರೆಯುವಂಥ ಕಾರ್ಮಿಕರು ಒಳ್ಳೆಯವರೇ ದೊರೆಯುತ್ತಾರೆ. ಯಾವುದೇ ಪ್ರತಿಯೊಂದು ವಿಷಯದಲ್ಲಿ ಒಂದು ವೈದ್ಯನಾಗಿರಬಹುದು, ಒಬ್ಬ ವೈದ್ಯನಿರುತ್ತಾನೆ. ಪ್ರತಿನಿತ್ಯ ದಕ್ಷಿಣದ ಆಗ್ನೇಯದ ರಸ್ತೆ ಇದ್ದರೆ ಅವನು ಪ್ರತಿನಿತ್ಯ ನೋಡುವ ಪೇಷಂಟ್ಗಳು ಬೇಗ ವಾಸಿಯಾಗುತ್ತಾರೆ. ಒಬ್ಬ ವೈದ್ಯ ಸಾಮಾನ್ಯವಾಗಿ ಒಳ್ಳೆಯ ಚಿಕಿತ್ಸೆಯನ್ನು ನೀಡಿದನೆಂದರೆ ಅವನಿಗೆ ಪ್ರಚಾರದಲ್ಲಿ ಬಹಳ ವೇಗವಾಗಿ ಪ್ರಚಾರ ದೊರೆತು ಆತನನ್ನು ವಿಸಿಟಿಗೆ ಬರುವಂಥ ಜನರು 10 ಜನರಿದ್ದರೆ 100 ಮಂದಿ ಬರುತ್ತಾರೆ. ಆತನು ಕೈಗೊಂಡ ಪ್ರತಿಯೊಂದು ವೈದ್ಯನು ಕೊಡುವಂಥ ಟ್ರೀಟ್ಮೆಂಟು ಆ ರೋಗಿಗೆ ಬೇಗ ವಾಸಿಯಾಗುತ್ತದೆ. ಒಬ್ಬ ವೈದ್ಯನಿಗೆ ಏನು ಬೇಕು,
ಒಬ್ಬ ರೋಗಿಯು ಬೇಗ ಗುಣವಾದರೆ ಅವನಿಗೆ 100 ರೋಗಿಗಳು ಬರುವುದುಂಟು. ಆ ರೀತಿ ವೈದ್ಯರಿಗೂ ಸಹ, ಕಾರ್ಮಿಕನಿಗೂ ಸಹ ನೀನು ಪ್ರತಿಯೊಂದು ವ್ಯಾಪಾರ ಸಣ್ಣದಿಂದ ಹಿಡಿದು ಉನ್ನತವಾದ ಮಟ್ಟದ ಮಟ್ಟಿಗೆ ಇವತ್ತು ಆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗನು ಇವತ್ತು ದೊಡ್ಡ ಹುದ್ದೆಗೆ ಅಂದರೆ ಏರಿದ್ದಾನೆಂದರೆ ಅದು ದಕ್ಷಿಣದ ಆಗ್ನೇಯ ದಾರಿ ರಸ್ತೆ ಇರುತ್ತದೆಂದು ನೀವು ಬಹಳ ಗಂಭೀರವಾಗಿ ನೋಡಿ ತಿಳಿದುಕೊಳ್ಳಬೇಕು. ಇದು ಮುಖ್ಯವಾಗಿ ದಕ್ಷಿಣದ ದಾರಿಯ ಬಗ್ಗೆ ನಾನು ಹೇಳುತ್ತೇನೆ. ನಾವು ದಕ್ಷಿಣದ ಆಗ್ನೇಯ ದಾರಿ ಇದ್ದರೆ ಯಾವುದೇ ವ್ಯಕ್ತಿಯು ತಾನು ಯಾವುದೇ ಲೋನನ್ನು, ಯಾವುದೇ ಸಾಲವನ್ನು, ಖಾಸಗಿ ಸಾಲ ಆಗಿರಬಹುದು, ಸರ್ಕಾರದ ಬ್ಯಾಂಕ್ ಲೋನ್ ಆಗಿರಬಹುದು, ಯಾವುದೇ ಆಗಿರಬಹುದು, ನಿನ್ನ ದಾಖಲಾತಿಗಳು ತೆಗೆದುಕೊಂಡು ಹೋದಾಗ ನಿನಗೆ ಅತಿ ಬೇಗ ನೀನು ಅನುಕೊಂಡುವಂಥ ಕೆಲಸಗಳಿಗೆ ಲೋನು ಸಿಗುತ್ತದೆ. ಖಾಸಗಿ ಆಗಿರಬಹುದು, ಯಾವುದಾಗಿರಬಹುದು. ಆ ದಕ್ಷಿಣದ ಆಗ್ನೇಯ ದಾರಿ ಇದ್ದರೆ ನಿನಗೆ ಬೇಗ ಲೋನ್ ಸಿಕ್ಕರೆ ಬೇಗ ನೀನು ಆ ಬಂಡವಾಳವನ್ನು ಹೂಡಿ ಅತಿ ಬೇಗ ಅಭಿವೃದ್ಧಿಯನ್ನು ಹೊಂದುತ್ತಿದ್ದಿ. ಅದಕ್ಕೆ ಅಲ್ಲಿ ನಿನಗೆ ಸರ್ಕಾರವೂ ಸಹ ಪರೋಕ್ಷವಾಗಿ, ಅಂದರೆ ನೀನು ಯಾವುದೇ ಒಂದು ಬ್ಯಾಂಕಿನಲ್ಲಿ ಲೋನ್ ನೀನು 2 ವರ್ಷ ಎಷ್ಟೋ ಜನರನ್ನು ನೋಡಿದ್ದೇನೆ, ಲೋನಿಗೆ ಅಲೆದಾಡಿ ರಿಜೆಕ್ಟ್ ಆಗಿದ್ದುಂಟು. ಈ ದಕ್ಷಿಣದ ಆಗ್ನೇಯಲ್ಲಿ ದಾರಿ ಇರುವಂಥ ವ್ಯಕ್ತಿಗೆ ತೆಗೆದುಕೊಂಡು ಹೋದ ಒಂದೇ ತಿಂಗಳಲ್ಲಿ ನಿನಗೆಲ್ಲ ದಿಢರೆಂದು ಲೋನುಗಳು ಸ್ಯಾಂಕ್ಷನ್ ಆಗಿ 3 ತಿಂಗಳಲ್ಲಿ ಉನ್ನತವಾದ ಫ್ಯಾಕ್ಟ್ರಿ ಕಟ್ಟಿ ಅದರಿಂದ ಒಳ್ಳೆ ಕಾರ್ಮಿಕರು ಸಿಕ್ಕು ಅದರಿಂದ ನೀನು ಎಲ್ಲ ಉನ್ನತವಾದ ಅಭಿವೃದ್ಧಿ ಆಗಿಬಿಡುತ್ತೀಯ. ಇನ್ನೇನು ಬೇಕು? ದಕ್ಷಿಣದ ಆಗ್ನೇಯ ಅಂದರೆ ಒಂದು ವಿಷಯವಾಗಿ ಇದು ಹೇಳುತ್ತೆ. ಅಲ್ಲಿ ನಿನಗೆ ಮಗನಿಗೆ ವಿದ್ಯಾಭ್ಯಾಸ ಒಳ್ಳೆ ಉನ್ನತವಾದ ಸ್ಥಳದಲ್ಲಿ ಇತರಾದ ದೇಶಗಳಲ್ಲಿ ಯಾರೇ ನೌಕರಿ ಮಾಡುತ್ತಿದ್ದಾರೆ ಮಕ್ಕಳು ಅಂತಂದರೆ ಅದು ದಕ್ಷಿಣದ ಆಗ್ನೇಯ ಬಾಗಿಲು ಎಂದು ಹೇಳಬೇಕು. ನಿನ್ನ ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಒಳ್ಳೆಯ ಕುಟುಂಬಸ್ಥರ ಮನೆಗೆ ಹೋಗುತ್ತಾಳೆ, ಪತಿ ದೊರಕುತ್ತಾನೆ, ಅವನು ಒಳ್ಳೆಯ ನಡತೆ ಇರುವಂಥ ಪತಿ ದೊರಕುತ್ತಾನೆ. ನಿನ್ನ ಮಕ್ಕಳು ಮರಿಗೂ ನಿನ್ನ ಮನೆಗೆ ಬರುವಂಥ ಸೊಸೆಯೂ ಸಹ ಒಳ್ಳೆಯ ಚೆನ್ನಾಗಿರುವಂಥ ಮಕ್ಕಳು ಬರುತ್ತಾರೆ. ಇನ್ನೇನು ಬೇಕು? ಕುಟುಂಬದಲ್ಲಿ ಈ 4 ವಿಷಯಗಳ ಬಗ್ಗೆ ದುಡ್ಡು, ಅಂತಸ್ತು, ಐಶ್ವರ್ಯ, ಮಕ್ಕಳು, ಸೊಸೆಯಂದರು ಇವೆಲ್ಲ ಸರಿಯಾದ ಸಕಾಲಕ್ಕೆ ಸಿಕ್ಕರೆ ಆ ಕುಟುಂಬ ಸ್ವರ್ಗದ ಬಾಗಿಲು ತೆರೆದಂತಾಗುತ್ತದೆ. ಸರಿ, ಇದು ದಕ್ಷಿಣದ ಆಗ್ನೇಯ ಬಾಗಿಲ ಬಗ್ಗೆ ಹೇಳಿದ್ದೇನೆ. ಇದು ಉಚ್ಚ ಸ್ಥಾನದಲ್ಲಿ ಬರುತ್ತದೆ. ದಕ್ಷಿಣದ ಆಗ್ನೇಯ ಬಾಗಿಲು ಗಮನವಿಟ್ಟು ಕೇಳಿ, ಉಚ್ಚ ಸ್ಥಾನದಲ್ಲಿ ಬರುತ್ತದೆ. ಉಚ್ಚ ಅಂದರೆ ಒಳ್ಳೆಯದು, ಉತ್ತಮವಾದದ್ದು, ಉತ್ತಮವಾದ ರಸ್ತೆ. ಸರಿ, ಈಗ ಅದೇ ರೀತಿ ನೀಚ ಸ್ಥಾನ, ದಕ್ಷಿಣದ ಭಾಗದಲ್ಲಿ ನೀಚ ಸ್ಥಾನ ಯಾವ ಭಾಗ ಬರುತ್ತದೆ? ಸರಿ, ಹೇಳಬೇಕಂತಂದರೆ ದಕ್ಷಿಣದ ಭಾಗದಿಂದ ತಾವು ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗುವ ಕಾಲಕ್ಕೆ ಬಲಭಾಗಕ್ಕೆ ಬರುವಬೇಕಾದರೆ ದಕ್ಷಿಣದ ನೈಋತ್ಯ. ಏನು? ದಕ್ಷಿಣದ ನೈಋತ್ಯ. ದಕ್ಷಿಣದ ನೈಋತ್ಯ ಬಲಭಾಗದಲ್ಲಿ ಬರುತ್ತದೆ. ದಕ್ಷಿಣದ ನೈಋತ್ಯ ದಿಕ್ಕಿನಿಂದ ನಿಮ್ಮ ರಸ್ತೆಯು ಅನುಗುಣವಾಗಿ ನೀವು ಓಡಾಟ ಮಾಡಿದ್ದರೆ ಅದು ನೀಚದ ದಾರಿ. ಏನು? ನೀಚ ದಾರಿ. ನೀಚ ದಾರಿ ಅಂದರೆ ಏನು? ನೀನು ಆ ರಸ್ತೆಯಲ್ಲಿ ಪ್ರತಿನಿತ್ಯ ಓಡುತ್ತಿದ್ದರೆ ನಿನಗೆ ಕೆಡಕೆ ಬರುತ್ತದೆ ಹೊರತಾಗಿ ಒಳಿತೆಂಬುದು ನಿನಗೆ 0. ನೀನು ಯಾವುದೇ ವ್ಯಕ್ತಿ ಹತ್ತಿರ ಹೋಗು, ಏನೇ ಮಾಡು, ನೀನು ಯಾವುದೇ ಸಾಲ ಕೇಳು, ಸೂಲ ಕೇಳು, ಏನೇ ಕೇಳು, ನೀನು ಮಕ್ಕಳ ವಿಷಯ ಬಗ್ಗೆ ಕೇಳು, ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇರುವುದಲ್ಲ, ಹೆಂಡತಿಯು ಅನಾರೋಗ್ಯ. ಮುಖ್ಯವಾಗಿ ದಕ್ಷಿಣದ ನೈಋತ್ಯದ ದಾರಿಯು ಇದ್ದರೆ, ದಕ್ಷಿಣದ ನೈಋತ್ಯ ಎನ್ನುವುದು ಆ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಕ್ಕಳಿಗೆ, ಹೆಂಡತಿಯರಿಗೆ, ಮನೆಯ ಒಡತಿಗೆ, ಮನೆಯ ಹೆಣ್ಣು ಮಕ್ಕಳಿಗೆ ಬಹಳ 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 ದುಷ್ಪರಿಣಾಮ ಬೀರುತ್ತದೆ. ನೀವು ನೋಡಬೇಕು, ದಕ್ಷಿಣದ ನೈಋತ್ಯದ ದಾರಿಯು ಇರುವಂಥ ಮನೆಯಲ್ಲಿ ವಾಸಿಸುವ ಮಡದಿಯಾಗಲಿ ಮಕ್ಕಳಾಗಲಿ ಅದು ಎಷ್ಟು ರೋಗಿಷ್ಠರಾಗಿರುತ್ತಾರೆ. ಸಾಮಾನ್ಯವಾಗಿ ಆ ಮನೆಯಲ್ಲಿ ವಾಸಿಸುವಂಥ ಒಡತಿಯು ಪಾರ್ಶ್ವವಾಯು, BP, ಶುಗರು ಅತಿ ಚಿಕ್ಕ ವಯಸ್ಸಿನಲ್ಲಿ ಬಂದು ಅವಳು ಆರೋಗ್ಯ ಕುಂಠಿತವಾಗಿ
ಆ ಮನೆಯ ಒಡತಿ ಬೇಗ ಬೇಗ ನರಕ ಜೀವನ ಅನುಭವಿಸುತ್ತಾಳೆ. ಏನು? ಆ ಮನೆಯ ಒಡತಿ ನರಕ ಜೀವನವನ್ನು ಅನುಭವಿಸುತ್ತಾನೆ ಆ ಒಡತಿ. ಒಂದು ವೇಳೆ ಆ ಮಹಾತಾಯಿ ಆ ನರಕ ಜೀವನವನ್ನು ಅನುಭವಿಸಿ ಅದರ ದುಷ್ಪರಿಣಾಮ ಅವರ ಮಗಳಿಗೆ ಬೀರುತ್ತದೆ, ಹೆಣ್ಣು ಮಗಳಿಗೆ. ನೀನು ಎಷ್ಟೇ ಇದು ಮಾಡಿದರೂ, ನಿನ್ನ ಮಕ್ಕಳು ಬೇರೆ ಗಂಡನ ಮನೆಗೆ ಹೋದರೂ ಅದರ ದುಷ್ಪರಿಣಾಮ ಬೀರುವುದಂತೂ ಕಟ್ಟಿಟ್ಟ ಬುದ್ಧಿ, ಶತಸಿದ್ಧ. ನೀನು ಎಲ್ಲೇ ಇರು, ಎಂಥ ಉನ್ನತವಾದ ಸ್ಥಳಕ್ಕೆ ಕೊಟ್ಟಿರು, ನಿನ್ನ ದೊಡ್ಡ ಶ್ರೀಮಂತರ ಮನೆಗೆ ನಿನ್ನ ಮಗಳನ್ನು ಕೊಟ್ಟಿರು, ಆದರೆ ಆ ಮನೆಯಲ್ಲಿ ಹೋಗಿ ನಿನ್ನ ಮನೆಯ ದುಷ್ಪರಿಣಾಮ ಬೀರಿ ಆ ಮಗಳು ನರಕ ಜೀವನವನ್ನು ಅನುಭವಿಸುವುದಂತೂ ಶತಸಿದ್ಧ. ಆ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಗಳು ವಿದ್ಯಾಭ್ಯಾಸ ಏನು ಮಾಡಿದರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆ ಮನೆಯಲ್ಲಿ ವಾಸಿಸುವ ಮಗಳು ಸಾಮಾನ್ಯವಾಗಿ ರಸ್ತೆಯ ಅಪಘಾತಗಳು ಆಗಲಿ, ಯಾವುದೇ ಅಪಘಾತಗಳಿಗೆ ಈಡಾಗಿದ್ದಾಳೆ. ಮನೆಯ ಚಿಕ್ಕ ವಯಸ್ಸಿನ ಮಗಳು, ಹೆಣ್ಣು ಮಗಳಂದರೆ ಅದು ದಕ್ಷಿಣದ ನೈಋತ್ಯದ ದಾರಿ ಎಂದು ತಿಳಿದುಕೊಳ್ಳಬೇಕು. ತಾವು ಬಹಳ ವೀಕ್ಷಣೆ ಮಾಡಿ ನೋಡಿ. ಇದು 100ಕ್ಕೆ 100% ಗ್ಯಾರಂಟಿ. ಒಂದು ವೇಳೆ ಆ ಮನೆಗೆ, ತನ್ನ ಮಗನಿಗೆ ಆ ಮನೆಯಲ್ಲಿ ಕಟ್ಟಿದ ಮೇಲೆ ತಾವು ಲಗ್ನವನ್ನು ಮಾಡಿದ್ದಾದರೆ, ಆ ಮುಂದೆ ನಿನ್ನ ಮನೆಯ ಪೀಳಿಗೆಯಲ್ಲಿ ಹುಟ್ಟುವಂಥ ಮಗು ಹೆಣ್ಣು ಮಗು ಆಗಿದ್ದರೆ ಅಂಗಹೀನವಾಗಿ ಹುಟ್ಟುತ್ತದೆ. ಏನು? ಅಂಗಹೀನವಾಗಿ. ಕಾಲೋ ಇಲ್ಲೋ, ಕೈ ಇಲ್ಲೋ, ಕಣ್ಣೋ ಇಲ್ಲೋ, ಯಾವುದೂ ಇಲ್ಲೋ. ದಕ್ಷಿಣದ ನೈಋತ್ಯದ ಭಾಗದಲ್ಲಿ ಹೆಣ್ಣು ಸಂತಾನ ಇದ್ದರೆ ಅಂಗಹೀನವಾಗಿ ಹುಟ್ಟುತ್ತದೆ. ಇದು 100ಕ್ಕೆ 100 ಸತ್ಯ. ತಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ಅವರ ದೈವಕ್ಕೆ ಸರಿಯಾಗಿ ಹುಟ್ಟಿದ್ದಾದರೆ ಬೆಳೆಯುತ್ತಾ ಅಂಗಹೀನಳಾಗುತ್ತಾಳೆ. ಒಂದು ವೇಳೆ ಬೆಳೆಯುತ್ತಾ ಅವಳ ದೈವ ಬರದಲ್ಲಿ ಚೆನ್ನಾಗಿದ್ದರೆ ಕೊಟ್ಟ ಮನೆಯಲ್ಲಿ ಅಂಗಹೀನಳಾಗುತ್ತಾಳೆ. ಒಂದು ವೇಳೆ ಅದಕ್ಕೂ ಮೀರಿ ಅವಳು ಇನ್ನೊಂದು ಸ್ವಲ್ಪ ಅವಳ ದೈವ ಬಲ ಇತ್ತಂತಂದರೆ ಮಧ್ಯ ವಯಸ್ಸಿನಲ್ಲೇ ಅವಳು ಮೃತ್ಯುವಾಗುತ್ತಾಳೆ. ಇದು 1/1 ಅದು ದಕ್ಷಿಣದ ನೈಋತ್ಯ. ಅಂದರೆ ಹೊಟ್ಟೆಯಲ್ಲಿರುವ ಕಾಲಕ್ಕೆ ಅಂಗಹೀನ, ಬೆಳೆಯುವ ಕಾಲಕ್ಕೆ ಆಕ್ಸಿಡೆಂಟು, ಅದು ಇದು. ವಿದ್ಯಾಭ್ಯಾಸ ಕುಂಠಿತ. ಯಾರಿಗೆ? ಹೆಣ್ಣು ಮಕ್ಕಳಿಗೆ. ಬೆಳೆಯುತ್ತಾ ಗರ್ಭದಲ್ಲಿ ಅಬರ್ಷನ್ ಆಗುವುದು. 100ಕ್ಕೆ 90% ನೋಡಿ. ದಕ್ಷಿಣದ ನೈಋತ್ಯದ ಬಾಗಿಲು ಇರುವಂಥ ಸೊಸೆಯಂದರಾಗಿರಬಹುದು, ಮಡದಿಯಂದರಾಗಿರಬಹುದು, 90% ಅಬರ್ಷನ್ ಆಗಿರುವುದೆಂದರೆ ದಕ್ಷಿಣದ ನೈಋತ್ಯದ ದಾರಿ ಇರುತ್ತದೆಂದು ತಿಳಿದುಕೊಳ್ಳಬೇಕು. ಆವಾಗ ಅಲ್ಲಿ ನೀನು ಆ ಮಗಳು ಬೇರೆ ಮನೆಯಲ್ಲಿದ್ದರೂ ಮಕ್ಕಳಾಗದ ಕೊರತೆ. ಬೇರೆ ಮನೆಗೆ ಕೊಟ್ಟಾಗ ನಿನ್ನ ಮಗಳಿಗೆ ಮಕ್ಕಳಾಗಿಲ್ಲ ಅಂತಂದರೆ ಮಕ್ಕಳ ಕೊರತೆ, ಅವಳ ವೇದನೆಯನ್ನು ಅನುಭವಿಸಲೇಬೇಕು. ಅದು ಒಂದು ನರಕ ಜೀವನ. ಈಗಿನ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಮೊದಲು ಸಂತಾನ ಮುಖ್ಯ, ತನ್ನ ಜೀನ್ಸ್ ಮುಖ್ಯ. ಆ ಜೀನ್ಸು ಇಲ್ಲಂದರೆ ಅವಳು ಪ್ರತಿನಿತ್ಯ ಮನಸ್ಸಿನಲ್ಲಿ ನರಕವನ್ನು ಅನುಭವಿಸುತ್ತಿದ್ದಾಳೆ. ಅದೇ ರೀತಿಯಾಗಿ ಪ್ರತಿ ದಿವಸ ನೀವು ದಕ್ಷಿಣದ ನೈಋತ್ಯ ಭಾಗದ ರಸ್ತೆಯಲ್ಲಿ ತಿರುಗಿದರೆ ಇನ್ನು ಇತರಾದಿ 100 ವಿಷಯಗಳಿದ್ದಾವೆ ಹೇಳಬೇಕೆಂದರೆ. ಆದರೆ ಈ ಎಪಿಸೋಡಿನಲ್ಲಿ ಸಮಯವು ಬಹಳ ಕಡಿಮೆ ಇರುತ್ತದೆ. ಅದಕ್ಕೆ ಮುಂದಿನ ಎಪಿಸೋಡಿನಲ್ಲಿ ನಾನು ದಕ್ಷಿಣದ ನೈಋತ್ಯದ ಭಾಗದಲ್ಲಿ ಹೇಳುತ್ತೇನೆ. ಇನ್ನೂ ಒಂದು ಮತ್ತೆ ಸಣ್ಣದೊಂದು ಚಿಕ್ಕದಾಗಿ ಹೇಳುತ್ತೇನೆ. ಆ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಗಳಿಗೆ ಪರಿಣಾಮ ಬೀರದಿದ್ದರೆ ಅಂದರೆ ಹೇಳಬೇಕಂತಂದರೆ, ಸ್ವತಃ ಮಡದಿಯಾಗಲಿ ಮಕ್ಕಳಿಗಾಗಲಿ ಪರಿಣಾಮ ಬೀರಿಲ್ಲಂದರೆ ಅವಳ ಪತಿಯಾಗಲಿ, ಇದೇ ಮನೆಯಲ್ಲಿ ವಾಸಿಸುವ ಪತಿಯಾಗಲಿ ಅಂಗಹೀನನಾಗಿ, ಪಾರ್ಶ್ವವಾಯುವಾಗಿ ಏನೂ ಆಗಿ ಅವಳ ಗಂಡ ಪಾರ್ಶ್ವವಾಯುದಿಂದ
ನರಳುತ್ತಿದ್ದರೆ ಅವಳು ಗಂಡನ ಸೇವೆ ಪ್ರತಿನಿತ್ಯ ನರಕದಿಂದ ಅವನ ರಕ್ಷಣೆ ಮಾಡುವ ಕಾಲಕ್ಕೆ ಅವಳಿಗೆ ಅದೇ ನರಕವೆಂದು ತಿಳಿಯಬೇಕು. ಒಂದು ವೇಳೆ ಆ ಮನೆಯಲ್ಲಿ ವಾಸಿಸುವ ಮಗಳು ಅಂಗಹೀನಾಗಿ ಹುಟ್ಟಿದರೆ ಆ ತಾಯಿ ತಂದೆಯರು ನರಕ ಜೀವನವನ್ನು ಅನುಭವಿಸುತ್ತಾರೆ. ಇದು ಯಮನ ದಾರಿ, ಯಮನ ಬಾಗಿಲು, ಯಮನ ದಿಕ್ಕು. ಅದಕ್ಕೆ ಅದು ದಕ್ಷಿಣ ನೈಋತ್ಯ ಎಂಬುವುದು ಬಹಳ ಕೆಡುಕಿರುತ್ತದೆ. ತಾವು ಯಾವುದೇ ಕಾರಣಕ್ಕೂ ಎಲ್ಲೇ ತಮ್ಮ ಪ್ಲಾಟುಗಳನ್ನು ಅಥವಾ ಯಾವುದೇ ಸ್ಥಳವನ್ನು ಕೊಂಡುಕೊಳ್ಳುವುದಿದ್ದರೆ ದಯಮಾಡಿ ಒಳ್ಳೆಯ ವಾಸ್ತು ಶಾಸ್ತ್ರಜ್ಞರನ್ನು, ನುರಿತವರನ್ನು ಕರೆದುಕೊಂಡು ಹೋಗಿ ತೋರಿಸಿ. ಅದು ಬಹಳ ಒಳ್ಳೆಯದು. ನೀವು ಎಲ್ಲ ಮಾಡೋದಕ್ಕೂ ತಯಾರಿರ್ತೀರಿ. ಒಂದು ಪ್ಲಾಟು 10, 20, 50 ಲಕ್ಷ ಕೊಟ್ಟು ತಗೊಳ್ತೀರಿ. ಮತ್ತು ಅದರಲ್ಲಿ 10ರಿಂದ ಕೋಟಿ ತರ ಮನೆಯನ್ನು ನಿರ್ಮಾಣ ಮಾಡ್ತೀರಿ. ಇಷ್ಟೆಲ್ಲ ಮಾಡುವುದಕ್ಕೆ ಕಾಲಕ್ಕೂ ಕೇವಲ ಒಬ್ಬ ವಾಸ್ತುತಜ್ಞರನ್ನು ಕರೆದುಕೊಂಡು ಹೋಗಿ ತೋರಿಸುವುದಕ್ಕೆ ನೀವು ಬಹಳ ಮುಜುಗರವನ್ನು ಪಟ್ಟುಕೊಂಡು ಇಡೀ ಜೀವನ ನರಕಮವಾಗಿ ಆಗುತ್ತದೆ. ಅದಕ್ಕೆ ಒಳ್ಳೆಯ ಶಾಸ್ತ್ರಜ್ಞರನ್ನು ಕರೆದುಕೊಂಡು ಹೋಗಿ ನೀವು ಪ್ಲಾಟ್ ಖರೀದಿ ಮಾಡುವುದಾಗಲಿ, ಒಂದು ವೇಳೆ ಕಟ್ಟಿದ ಮನೆಯನ್ನು ನೀವು ತೆಗೆದುಕೊಳ್ಳುವುದಕ್ಕಾಗಲಿ, ಸಾಮಾನ್ಯವಾಗಿ ಕಟ್ಟಿದ ಮನೆಗಳನ್ನು ಕೊಡುತ್ತಿದ್ದಾರೆಂದರೆ ಅದರಲ್ಲಿ ಯಾವುದೇ ದೋಷ ಇರುತ್ತದೆಂದು ನೀವು ತಿಳಿದುಕೊಳ್ಳಬೇಕು. ಯಾವುದೇ ವ್ಯಕ್ತಿ ಕಟ್ಟಿದ ಮನೆಯನ್ನು ಕೊಡುವುದು ಚೆನ್ನಾಗಿದ್ದರೆ 100ಕ್ಕೆ 90% ಇರುವುದಿಲ್ಲ. ಆ ಮನೆಯು ಅವನು ಮಾರಾಟಕ್ಕೆ ಬಂದಿದೆ ಅಂತಂದರೆ ಅದರಲ್ಲಿ ಜೀವನ ನಡೆಸುವುದಕ್ಕೆ ಸಾಕಾಗಿ ಅವನು ಮನೆಯನ್ನು ಮಾರಾಟಕ್ಕೆ ಇಟ್ಟಿರುತ್ತಾನೆ. ಅದಕ್ಕೆ ಕಟ್ಟಿದ ಮನೆಯನ್ನು ನೀವು ತೆಗೆದುಕೊಳ್ಳುವ ಕಾಲಕ್ಕೆ ಆ ಮನೆಗೆ ರಸ್ತೆಯು ದಕ್ಷಿಣದ ನೈಋತ್ಯ ಭಾಗದ ರಸ್ತೆ ಇದೆಯೋ ಇಲ್ಲವೆಂಬುದು ದಕ್ಷಿಣದ ದಿಕ್ಕಿನ ಮನೆಯನ್ನು ಖರೀದಿ ಮಾಡುವ ಕಾಲಕ್ಕೆ ಬಹಳ ಯೋಚನೆ ಮಾಡಿ ಖರೀದಿ ಮಾಡಿ. ಒಂದು ವೇಳೆ ನೀವು ಈಗಿರುವಂಥ ಸ್ಥಳದಲ್ಲಿ ಒಳ್ಳೆ ಚೆನ್ನಾಗಿರುತ್ತೀರಿ, ನೀವು ಬಾಡಿಗೆ ಮನೆಯಲ್ಲಿ ಇರಬಹುದು, ಆದರೆ ಸುಖವಾಗಿರುತ್ತೀರಿ. ಹೋಗಿ ಸ್ವಂತ ಮನೆ ಕಟ್ಟಿಕೊಂಡು ನಿಮ್ಮ ಜೀವನ ನರಕಮವಾಗಿ ಅದೆಷ್ಟೋ ಜನರನ್ನು ನೋಡಿದ್ದೇನೆ ನಾನು. 100ಕ್ಕೆ 90% ಇಂಥ ಅವಘಡಗಳು ಆಗಿದ್ದಾವೆ. ನಾನು ಪ್ರತಿನಿತ್ಯ ನೋಡುತ್ತಿದ್ದೇನೆ, ಪ್ರತಿನಿತ್ಯ ಮಾಡುತ್ತಿದ್ದೇನೆ. ನಾವು ಏನು ಮಾಡುವುದು? ಅದನ್ನು ನೋಡಿ ನಮ್ಮ ಮನಸ್ಸು ಬಹಳ ಕಳವಳ ಆಗುತ್ತದೆ. ಸರಿ, ಈಗ ನಾನು ಈ 11ನೇ ಎಪಿಸೋಡು ದಕ್ಷಿಣದ ರಸ್ತೆಗಳ ಬಗ್ಗೆ ಹೇಳಿದ್ದೇನೆ. ತಮಗೆ ಇದರಲ್ಲಿ ತಿಳಿದುಕೊಂಡು ತಾವು ಇದನ್ನು ದಕ್ಷಿಣ ನೈಋತ್ಯ ದಾರಿ ಇದ್ದರೆ ಕೊಂಡುಕೊಳ್ಳಬೇಡಿ. ಆ ಪ್ಲಾಟನ್ನು ದಕ್ಷಿಣದ ಆಗ್ನೇಯ ಭಾಗ ಇರುವಂಥ ಪ್ಲಾಟನ್ನು ಕೊಂಡುಕೊಂಡು ಮನೆಯನ್ನು ನಿರ್ಮಿಸಿ. ಒಂದು ವೇಳೆ ಬಾಡಿಗೆ ಮನೆಗೆ ಹೋಗಬೇಕಾದರೆ ಮುಖ್ಯವಾಗಿ ದಕ್ಷಿಣದ ಆಗ್ನೇಯ ದಾರಿ ಇರುವಂಥ ದಕ್ಷಿಣ ದಿಕ್ಕಿಗೆ ಇರುವಂಥ ಮನೆಯಲ್ಲಿ ದಕ್ಷಿಣ ಆಗ್ನೇಯ ದಿಕ್ಕಿಗೆ ರಸ್ತೆಗಳಿದ್ದರೆ ಮಾತ್ರ, ಬಾಗಿಲಿದ್ದರೆ ಮಾತ್ರ ನೀವು ಅಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಎಂದು ಹೇಳಿ ನಾನು ನನ್ನ 11ನೇ ಎಪಿಸೋಡನ್ನು ಮುಗಿಸುತ್ತೇನೆ. ತಾವು ನನಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. PK ನಿಜವಾಸ್ತು ಚಾನಲ್ ನಾನೀಗ ತಾನೇ ಹೊಸದಾಗಿ ಬಿಡುಗಡೆ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪು ತಡೆಗಳು ಇದ್ದರೆ ಕ್ಷಮಿಸಿ, ನನಗೆ ಹೇಳಿ, ಕಾಮೆಂಟ್ ಮಾಡಿ, ನಾನು ತಿದ್ದಿಕೊಳ್ಳುತ್ತೇನೆ. ಅದರೇನಿಲ್ಲ, ತಪ್ಪು ಮಾಡದ ವ್ಯಕ್ತಿಯೇ ಇಲ್ಲ. ತಪ್ಪನ್ನು ತಿದ್ದಿಕೊಳ್ಳದವನು ಮನುಷ್ಯನೇ ಅಲ್ಲ. ತಪ್ಪು ಮಾಡದವನು ಮನುಷ್ಯನೇ ಇಲ್ಲ, ತಿದ್ದಿಕೊಳ್ಳದವನು ಮನುಷ್ಯನೇ ಅಲ್ಲ. ಸರಿ, ನಾನು 2ನೇ ಇದಕ್ಕೆ ಸಂಬಂಧಪಡುತ್ತೇನೆ. ತಪ್ಪು ಮಾಡಿದರೆ ತಿದ್ದಿಕೊಳ್ಳುವ ವ್ಯಕ್ತಿ ಅಂತ ನಾನು ಅಂದುಕೊಳ್ಳುತ್ತೇನೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ಸ್ ಮಾಡಿ. ಸರಿ, ಮುಂದಿನ ಎಪಿಸೋಡಿನಲ್ಲಿ ನಾನು ಪಶ್ಚಿಮದ ಭಾಗದ ರಸ್ತೆಯ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ, ನೋಡಬೇಕು.